ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಬಂದು ವೈಕುಂಠ ಏಕಾದಶಿಯ ಒಂದು ವ್ಲಾಗು. ಆದರೆ ಸ್ವಲ್ಪ ಆರೋಗ್ಯದ ಸಮಸ್ಯೆಯಾಗಿ ನಾನು ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಏನಾಗಿತ್ತು ಅಂತಲೂ ನಿಮ್ಮ ಜೊತೆ ವಿಷಯನ ಶೇರ್ ಮಾಡ್ಕೋತೀನಿ. ವೈಕುಂಠ ಏಕಾದಶಿ ದಿವಸ ನಾವು ವ್ರತನ ಮಾಡಿಕೊಂಡು ನಮ್ಮ ಮನಸ್ಸಲ್ಲಿ ಏನೇ ಅಂದ್ಕೊಂಡ್ರು ಅದು ಆಗಬೇಕು ಅಂತ ಅಂದ್ಕೊಂಡ್ರೆ ಅದು ಖಂಡಿತವಾಗ್ಲೂ ಆಗುತ್ತೆ ಅಂತ ನಾನು ಈ ಒಂದು ವಿಚಾರಗಳನ್ನ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಅದರ ತಕ್ಕನಾಗಿ ನಾನು ನಿನ್ನೆ ನೈಟ್ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಟ್ಟು ಬೆಳಗಿನ ಜಾವ ಒಂದು 3 ಗಂಟೆಗೆ ಎದ್ದು ನಾರ್ಮಲಾಗಿ ಕಸ ಎಲ್ಲ ಗುಡಿಸಿ ಒಳಗಡೆ ಎಲ್ಲ ನೆಲ ಎಲ್ಲ ಒರೆಸ್ಕೊಂಬಂದೆ. ಹಾಗಾಗಿ ಆನಂತರ ಮನೆ ಈಚೆಗಡೆ ಅಂಗಳ ಏನಿದೆ ಅದನ್ನು ಕೂಡ ಕಸ ಎಲ್ಲ ಗುಡಿಸಿ ಫುಲ್ಲು ಈಚೆಗಡೆ ಎಲ್ಲ ಎಲೆ ಅವು ಇವೆಲ್ಲ ಬಿದ್ದಿದ್ವು. ಹಾಗಾಗಿ ಅದನ್ನು ಕೂಡ ಎಲ್ಲ ನೀಟಾಗಿ ಗುಡಿಸ್ಬಿಟ್ಟು ಅದನ್ನು ಎಲ್ಲ ನೀಟಾಗಿ ತೊಳೆದು ಎಲ್ಲ ನೀರು ಹಾಕಿ ಎಲ್ಲನೂ ಮಾಡ್ಕೋತಾ ಇದ್ದೀನಿ. ಬೆಳಗಿನ ಜಾವ 3 ಗಂಟೆ ಯಾರೂ ಇರಲಿಲ್ಲ. ಒಂದು ಸ್ವಲ್ಪ ಭಯ ಕೂಡ ಆಗ್ತೈತೆ, ಯಾಕಂದರೆ ನಮ್ಮೂರಲ್ಲಿ ಫುಲ್ಲು ಸ್ಪಿನ್ ಡ್ರಾಪ್ ಸೈಲೆಂಟಾಗಿ ಅದೇನೋ ಒಂಥರ ಬರ್ಡ್ ಕೂಡ ಕೂಗ್ತಾನೇ ಇರುತ್ತೆ. ಒಂಥರ ಭಯ ಈ ಒಂದು ಬೆಳಗಿನ ಜಾವ ಎದ್ದೇಳೋದಕ್ಕೆ. ಆದರೂ ಪರವಾಗಿಲ್ಲ, ದೇವ್ರ ಪೂಜೆ ಮಾಡಬೇಕು, ನಾವು ಮಾಡಲೇಬೇಕು. ಹಬ್ಬದ ದಿವಸ ಎಲ್ಲ ಬೇಗ ಎದ್ದಿರ್ತೀವಿ, ನೈಟಲ್ಲಿ ಎದ್ದಿರ್ತೀವಿ. ನನಗೆ ಅಷ್ಟೊಂದು ಭಯ ಆಗಲ್ಲ. ಆದರೆ ವೆಹಿಕಲ್ಸ್ ಕೂಡ ಆವಾಗವಾಗ ಒಂದೊಂದು ಓಡಾಡ್ತಾನೆ ಇರುತ್ತೆ ಅಲ್ವಾ, ಹಾಗಾಗಿ ಅಷ್ಟೇ. ಹಾಗೆ ಇವಾಗ ನಾನು ಕಸ ಎಲ್ಲ ಗುಡಿಸಾಯ್ತು. ಇವಾಗೆಲ್ಲ ನೀರು ಹಾಕಿ ಎಲ್ಲ ಹೊಸ್ಲಾಗಿರ್ಬೋದು, ಬಾಗಿಲು ಎಲ್ಲನೂ ತೊಳ್ಕೊತಾ ಇದ್ದೀನಿ. ಇವತ್ತು ಏನಂದರೆ ನಿನ್ನೆ ನೈಟ್ 9ನೇ ತಾರೀಕು ರಾತ್ರಿಯಿಂದನೇ ಉಪವಾಸ ಇರಬೇಕು. ವೈಕುಂಠ ಏಕಾದಶಿ ದಿವಸ ನೀವೇನಾದರೂ ವ್ರತ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ 9ನೇ ತಾರೀಕು ರಾತ್ರಿಯಿಂದನೇ ನಾವು ಊಟವನ್ನು ಬಿಡಬೇಕು. ಊಟ ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗು ಸೂರ್ಯ ಉದಯಿಸೋಕ್ಕಿಂತ ಮುಂಚೆನೇ ನಾವು ಪೂಜೆಗಳನ್ನೆಲ್ಲ ಮಾಡ್ಕೋಬೇಕು. ಹಾಗಾಗಿ ನಾನು ಅದಕ್ಕೆ ಅಂತ ಹೇಳ್ಬಿಟ್ಟು ತಯಾರಿನ ಮಾಡ್ಕೋತಾ ಇದ್ದೀನಿ. ಈಚೆ ಕೆಲಸ ಎಲ್ಲ ಮುಗಿಸಿದ್ಮೇಲೆ ನಾನು ಕೂಡ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಹಾಗೆ ಇಲ್ಲಿ ವಿಷ್ಣುದು ಸಹಸ್ರನಾಮ ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಕೇಳಿಕೊಂಡೆ ಪೂಜೆಗೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಅದನ್ನೇ ಹುಡುಕಿ ಹಾಕ್ತಾಯಿದ್ದೆ. ಅಪ್ಪು ಮಲಗಿದ್ದಾನೆ, ಫುಲ್ಲು ಸೈಲೆಂಟಾಗಿತ್ತು. ನಾನು ಕೂಡ ಫ್ರೆಶ್ ಅಪ್ ಆಗಿ ಆನಂತರ ದೇವ್ರ ಪೂಜೆಗೆ ಏನೇನೆಲ್ಲ ಬೇಕೋ ಅದನ್ನು ನಾನು ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಒಳಗಡೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಈಚೆಗಡೆ ಹೊಸ್ಲಿಗೂ ಕೂಡ ನಾನು ಪೂಜೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲನೂ ಹೊಸ್ಲಿಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೋತಾ ಇದ್ದೀನಿ. ನಾನು ಹೊಸ್ಲಿಗೆ ಏನಂತ ಅಂದರೆ ಅರ್ಶಿನದ ನೀರನ್ನ ಕಲಿಸ್ಬಿಟ್ಟು ಅರ್ಶಿನ ಇಕ್ಬಿಟ್ಟು ಆನಂತರ ಅರ್ಶಿನ, ಕುಂಕುಮ, ಹೂವು, ರಂಗೋಲಿ ಎಲ್ಲ ಬಿಡಿಸ್ತೀನಿ. ಅದೇನೋ ಒಂಥರ ಪಾಸಿಟಿವ್ ವೈಬ್ಸ್ ಥರ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಈಚೆಗಡೆನೂ ಅಷ್ಟೇ ಅದೇ ಥರ ಮಾಡಿ ಆನಂತರ ನಮ್ಮ ಮನೆ ಮುಂದೆಗಡೆ ಸ್ವಲ್ಪ ಜಾಗ ಇದೆಯಲ್ಲ, ಅಲ್ಲಿ ಒಂದು ಚಿಕ್ಕದಾಗಿ ರಂಗೋಲಿ ಕೂಡ ಹಾಕಿ ಅದಕ್ಕೂ ಹೂವು, ಅರ್ಶಿನ ಎಲ್ಲ ಹಾಕಿ ಎಲ್ಲನೂ ಮಾಡಿಕೊಂಡೆ. ಅಷ್ಟೊತ್ತೊಳಗೆ ಇನ್ನೂ ಕತ್ಲು ಹೆಂಗಿತ್ತು ಅಂದರೆ ಘೂ ಅಂತ ಇತ್ತು ಕತ್ಲಂತೂ. ಆನಂತರ ಫೋಟೋಸ್ಗೆಲ್ಲ ಹೂವು ಇಡೋಣ ಅಂತ ಹೇಳ್ಬಿಟ್ಟು ನಾನು ಚೇರ್ ಮೇಲೆ ಹತ್ತಿ ಸಾಹಸ ಮಾಡಿ ಇಡ್ತಾಯಿದ್ದೆ. ಅಂದರೆ ಪ್ರತಿ ಸತಿ ಪ್ರವೀಣವ್ರು ಇಡ್ತಾಯಿದ್ರು, ಇದು ಫುಲ್ಲು ಹೈಟ್ ಇದೆಯಲ್ಲ ಹಾಗಾಗಿ ಅವರು ಇಡ್ತಾಯಿದ್ರು. ಆದರೆ ಇವತ್ತು ನಾನು ಬೇಗ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಕೂಡ ಎದ್ದು ಹಾಲು ಕರೆಯೋದಕ್ಕೆ ಹೋಗ್ತಾರೆ. ಇನ್ನು ಅವ್ರು ಸ್ನಾನ ಮಾಡಿಕೊಂಡು ಎಲ್ಲ ಬರೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನೇ ಅದನ್ನು ಮಾಡ್ಕೋತಾ ಇದ್ದೀನಿ. ಧೂಳೆಲ್ಲ ಕೊಡವಿ, ಆದರೂ ಆ ಕಾರ್ನರ್ದು ಹೂವು ಬೀಳಲೇ ಇಲ್ಲ. ಆಮೇಲೆ ಸ್ವಲ್ಪ ಅವರು ಬಂದುಬಿಟ್ಟು ಚೇರ್ ಹಿಡ್ಕೊಂಡ್ರು ಟೈಟಾಗಿ. ಅವಾಗ ನಾನು ಎಲ್ಲನೂ ಮಾಡಿಕೊಂಡೆ. ಏನಾಯಿತು ಅಂತ ಅಂದರೆ ನಾನು ಎಷ್ಟು ಪೂಜೆಗೆ ಎಷ್ಟು ಒಳ್ಳೆ ಮನಸ್ಸಿಂದನೇ ನಾನು ಏನೆಲ್ಲ ಅಂದ್ಕೊಂಡಿದ್ದೆ, ಹೆಂಗೆ ತಿಳ್ಕೊಂಡಿದ್ದೆ ಅದೇ ಥರ 9ನೇ ತಾರೀಕಿನ ಉಪವಾಸ ಇದ್ದು ಬೆಳಗಿನ ಜಾವ ಎದ್ದು ಎಲ್ಲ ಕೆಲಸ ಮುಗಿಸಿನೇ ನಾನು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ನೋಡ್ಕೋಬೇಕು ಅಂತ ಅಂದ್ಕೊಂಡೆ. ಆದರೆ ವ್ರತ ಈ ಥರ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅರ್ಧ ಅಂತ ಅಂದರೆ ಇವಾಗ ರಾತ್ರಿ ಹಿಂದಿನ ದಿವಸ ನಾವು ಊಟ ಬಿಟ್ಟಿರ್ತೀವಿ ಅಂದರೆ ನೆಕ್ಸ್ಟ್ ಡೇ ಪೂಜೆ ಎಲ್ಲ ಮಾಡಿ ಸಂಜೆನೂ ಹಾಗೆ ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ದೇವ್ರ ಪೂಜೆ ಮಾಡಿ ಆನಂತರ ದೇವಸ್ಥಾನಕ್ಕೆ ಹೋಗಿ ಅಲ್ಲೇನಾದರೂ ಪ್ರಸಾದ ಕೊಟ್ಟರೆ ಆ ಪ್ರಸಾದ ತಿಂದು ಆಮೇಲೆ ಊಟ ಮಾಡಬೇಕು. ಇಲ್ಲಾಂದರೆ ಮನೇಲೇನೇ ನೈವೇದ್ಯ ಮಾಡಿಬಿಟ್ಟು ನಾವು ತಿಂದ್ಬಿಟ್ಟು ಆನಂತರ ಉಪವಾಸನ ಮುರಿಬೇಕಾಗಿತ್ತು. ಆದರೆ ನನಗೇನಾಯಿತು ಅಂದರೆ ನೀಟಾಗೆ ಹೋಗ್ತಾಯಿತ್ತು. ಆದರೆ ಈ ಒಂದು ದಿವಸ ಕಂಪ್ಲೀಟಾಗಿ ನಾನು ಉಪವಾಸ ಇದ್ದು ನೆಕ್ಸ್ಟ್ ಡೇ ನನಗೆ ಪೂಜೆ ಮಾಡೋದಕ್ಕಾಗಲಿಲ್ಲ. ನಿಮಗೆ ಗೊತ್ತಿರುತ್ತೆ, ಹೆಣ್ಮಕ್ಳಿಗೆ ಸಾಧಾರಣವಾಗಿ ಮಂತ್ಲಿ
ಹಾಕ್ತೀವಲ್ಲ ಅದನ್ನು ನಾನು ಹಾಕ್ಬಿಟ್ಟೆ ನೆಕ್ಸ್ಟ್ ಡೇ. ಸೊ ವ್ರತ ಅಲ್ಲಿಗೆ ಅರ್ಧಕ್ಕೆ ಇದಾಗೋಯಿತು. ಜಸ್ಟ್ ಪೂಜೆ ಮಾಡಿ ಊಟ ಮಾಡಿ ಪ್ರಸಾದ ಏನಾದರೂ ಮಾಡಿ ಇಟ್ಟಿದ್ರೆ ಅದು ಕಂಪ್ಲೀಟ್ ಆಗ್ತಾಯಿತ್ತು. ಅದು ಅರ್ಧಕ್ಕೆ ನಿಂತೋಯ್ತು. ಅದೊಂದು ಬೇಜಾರು ನನಗೆ. ಆದರೆ ಏನೂ ಮಾಡೋದಕ್ಕಾಗಲ್ಲ. ಆದರೆ ಅವತ್ತಿನ ದಿವಸ ಮಾತ್ರ ತುಂಬ ಚೆನ್ನಾಗಿತ್ತು. ಮನೇಲಿ ದೀಪ ಹಚ್ಚಿದ್ದಾಗಿರ್ಬೋದು, ಪ್ರತಿಯೊಂದು ನಾನು ಅಂದ್ಕೊಂಡಿದ್ದು ಏನೇನು ಅಂದ್ಕೊಂಡೆ ಅದನ್ನೆಲ್ಲ ನಾನು ಮಾಡಿದೆ. ಆದರೆ ಈ ಥರ ಅರ್ಧಕ್ಕೆ ನಿಂತೋಗಬಾರ್ದಾಗಿತ್ತು ಅಂತಲೂ ಒಂದು ಸತಿ ಅನ್ನಿಸ್ತು. ಆದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಆ ದೇವ್ರಿಗೆ ಏನು ಅನಿಸಿದೆ ಇಲ್ಲವೋ ಗೊತ್ತಿಲ್ಲ, ನನಗೆ ಒಳ್ಳೆ ಮನಸ್ಸಿಂದ ನಾನು ಪ್ರತಿಯೊಂದನ್ನು ಕೇಳಿಕೊಂಡು ಮಾಡಿಕೊಂಡೆ. ಆ್ಯಂಡ್ ಈ ವರ್ಷ ವೈಕುಂಠ ಏಕಾದಶಿ ಏನಿದೆ ಇದರಲ್ಲಿ ನಮಗೆ ಮಕ್ಳು ಯಾರಿಗೆಲ್ಲ ಆಗಿರಲ್ಲ ಅವ್ರಿಗೆ ಮಕ್ಕಳಾಗೋ ಇದಿರುತ್ತೆ. ಈ ವೈಕುಂಠ ಏಕಾದಶಿಯಲ್ಲಿ ಪ್ರಾಪ್ತಿಯಾಗುತ್ತೆ ಅಂತಲೂ ಹೇಳ್ತಾರೆ. ಅಂದರೆ ಅದೊಂದೇ ಅಲ್ಲ, ಎಲ್ಲನೂ ನೀವೇನೇ ಬೇಡ್ಕೊಂಡ್ರೂ ಅದಾಗುತ್ತೆ. ನಾನು ಕೇಳ್ಕೊಳ್ಳಿದ್ದು ಒಂದೇ, ನಾನು ಏನೋ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ, ಅದಕ್ಕೆ ದಾರಿ ಬಿಟ್ಕೊಡು ಅಷ್ಟೇ ಅಂತಲೇ ನಾನು ಕೇಳಿದ್ದು. ಅದಕ್ಕೆ ದೇವ್ರಿಗೂ ಕೂಡ ನಾನು ಮುಡುಪನ್ನು ಇಡ್ತಾಯಿದ್ದೀನಿ. ಏನಿಲ್ಲ, ನೀವು ಯೆಲ್ಲೋ ಕಲರ್ದು ಅರ್ಶಿನದ ಬಟ್ಟೆ ಮಾಡಿಕೊಂಡು ಅದಕ್ಕೆ ಮೂರು ರೂಪಾಯಿ ಅಂದರೆ ₹1 ಇಟ್ಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ನೀವೇನು ಅನ್ಕೋತೀರಾ ಅದನ್ನು ಅಂದ್ಕೊಂಡು ಅದನ್ನು ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಮುಡುಪನ್ನು ಕಟ್ಟಿ ಅದನ್ನು ಇಡಬೇಕು. ಆ ಕೆಲಸ ಆದಮೇಲೆ ಅದನ್ನು ತೊಗೊಂಡೋಗಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತೊಗೊಂಡೋಗಿ ಅದನ್ನು ಉಂಡೆ ಒಳಗೆ ಹಾಕೋದು. ಹಾಗಾಗಿ ನಾನು ಕೂಡ ಅದೇ ಥರನೇ ಮಾಡಿ ದೇವರಲ್ಲಿ ಬೇಡಿಕೊಂಡೆ. ನಾನೇನೋ ಒಂದು ಕೆಲಸ ಮಾಡ್ತಾಯಿದ್ದೀನಿ, ಅದಕ್ಕೆ ಈ ಥರ ಎಲ್ಲ ಸಣ್ಣ ಪುಟ್ಟ ವಿಷಯಗಳೆಲ್ಲ ಅಡ್ಡ ಬರ್ತದೆ, ಅದಕ್ಕೊಂಚೂರು ನೀನು ದಾರಿ ತೋರಿಸಿದ್ರೆ ನಾನು ಹೇಗೋ ಕಷ್ಟಪಟ್ಕೊಂಡು ಮುಂದೆ ಹೋಗ್ತೀನಿ ಅಂತಲೇ ಕೇಳಿಕೊಂಡೆ. ನಾನು ಪ್ರತಿ ಸತಿ ಪೂಜೆ ಮಾಡಬೇಕಾದ್ರೂ, ಪ್ರತಿ ಸತಿ ವಾರ ಮಾಡಬೇಕಾದ್ರೂ ಅಷ್ಟೇ, ನನಗೆ ಅದು ಬೇಕು ಇದು ಬೇಕು ಅಂತ ನಾನು ಕೇಳ್ಕೊಳ್ಳಲ್ಲ. ದೇವರಲ್ಲಿ ಕೇಳ್ಕೊಳ್ಳೋದು ಒಂದು, ನಾನು ಕಷ್ಟಪಡ್ತೀನಿ ಪರವಾಗಿಲ್ಲ, ನಾನು ಏನೇ ಕಷ್ಟಪಟ್ರೂ ನನ್ನಿಂದೆ ನೀನಿರು, ನನಗೆ ಒಳ್ಳೆ ದಾರಿ ತೋರಿಸು, ಈ ದಾರಿ ನೀನು ಹೋದರೆ ನೀನು ಹೋಗ್ತೀಯಮ್ಮ ಅಂತ ಹೇಳು, ಆ ದಾರಿ ತೋರಿಸು ಸಾಕು, ಪರವಾಗಿಲ್ಲ ಎಷ್ಟೇ ಕಷ್ಟವನ್ನು ನಾನು ಮುನ್ನುಗ್ಗಿ ಆ ದಾರಿ ಒಳಗೆ ಹೋಗ್ತೀನಿ ಅಂತಲೇ ಕೇಳ್ಕೊತೀನಿ. ಈ ಸತಿನೂ ಅಷ್ಟೇ, ಈ ದೇವ್ರ ಪೂಜೆ ಮಾಡ್ಬೇಕಾದ್ರೂ ನಾನು ಅದನ್ನೇ ಕೇಳಿಕೊಂಡೆ. ಈ ಥರ ಕೆಲಸ ಮಾಡ್ತಾಯಿದ್ದೀನಿ ಆದರೆ ನಿಂತೋಗ್ತಾ ಇದೆ, ನನಗೆ ಅದು ಅರ್ಧಂಬರ್ಧ ಆಗ್ತಾಯಿದೆ, ಒಂದೇನಾದರೂ ದಾರಿ ತೋರಿಸಪ್ಪ ಅಂತ ಹೇಳ್ಬಿಟ್ಟು ನಾನು ಮುಡುಪನ್ನು ಕಟ್ಟಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಆನಂತರ ಅಪ್ಪು ಕೂಡ ಎದ್ದ. ಅಪ್ಪುಗೆ ನೆನ್ನೆ ನೈಟ್ ಅಂದರೆ 9ನೇ ತಾರೀಕು ನೈಟಿಂದನೇ ಅವನಿಗೆ ಸ್ವಲ್ಪ ಜ್ವರ ಬರೋ ಥರ ಇತ್ತು. ಆ್ಯಂಡ್ ಹೊಟ್ಟೆನೂ ಅಷ್ಟೇ ನೋವ್ತಾ ಇದೆ ಅಂತ ಹೇಳಿದ. ಹಾಗಾಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಂದು ಆಮೇಲೆ ಟೆಸ್ಟ್ ಎಲ್ಲ ಮಾಡಿಸಿದ್ವಿ. ಅವರು ರಿಸಲ್ಟ್ ಬಂದಮೇಲೆ ನಾನು ಹೇಳ್ತೀನಿ, ಅಷ್ಟೋ ಗಂಟ ಸಿರಪ್ನ ಹಾಕ್ತಾಯಿರಿ ಅಂತ ಹೇಳ್ಬಿಟ್ಟು ಸಿರಪ್ ಕೊಟ್ಟಿದ್ದರು. ನೋಡ್ತಾ ಇರ್ಬೋದು ಯಾವ ರೀತಿ ಆಗಿಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು, ಫುಲ್ಲು ವೀಕ್ ಆಗಿಬಿಟ್ಟಿದ್ದಾನೆ, ಫುಲ್ಲು ಇನ್ಫೆಕ್ಷನ್ ಏನೋ ಆಗಿದೆ ಅಂತ ಹೇಳಿದ್ರು ಅವರು. ಆನಂತರ ಇನ್ನೊಂದು ರಿಪೋರ್ಟ್ ಬರಲಿ ಅದರಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಸುಮ್ಮನಾದ್ವಿ. ಆ್ಯಂಡ್ ಹೇಗೋ ಪೂಜೆ ಎಲ್ಲ ಮುಗಿಸಿತ್ತು. ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರಬೇಕಾಗಿತ್ತು. ಆವತ್ತಿನ ದಿವಸ ದೇವಸ್ಥಾನಕ್ಕೆ ಹೋಗಿ ಬಂದರೆ ತುಂಬಾ ಒಳ್ಳೆಯದು ಅಂತ ಹೇಳಿದರು. ಹಾಗಾಗಿ ನಾವು ನಮ್ಮ ಮನೆ ಹತ್ರ ಅಂದರೆ ಬಸೇನಹಳ್ಳಿ ಅಂತ ಇರ್ತಾರೆ, ಅದರ ರಿಯಲ್ ಹೆಸರು ಬಂದು ಬಸವನಹಳ್ಳಿ. ಅಲ್ಲಿ ದೇವಸ್ಥಾನ ಇದೆ ಅಂತಲೇ ನಮಗೆ ಗೊತ್ತಿರಲಿಲ್ಲ. ಆಮೇಲೆ ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದ್ಮೇಲೆ ಗೊತ್ತಾಯಿತು, ಹೌದು ಇಲ್ಲೊಂದಿದೆ ವೆಂಕಟೇಶ್ವರ ಸ್ವಾಮಿದು ದೇವಸ್ಥಾನ ಇದೆ ಅಂತ. ಹೋಗಿ ನೋಡಿದ್ಮೇಲೆ ಗೊತ್ತಾಗಿದ್ದು ಎಷ್ಟು ತುಂಬಾ ಚೆನ್ನಾಗಿದೆ, ಹಳೇ ಕಾಲದಿಂದನೂ ಇದೆ. ಆದರೆ ಇವಾಗ ಈ ಕಡೆ ಸೈಡು ಹೊಸ್ದಾಗಿ ಎಲ್ಲ ನಿರ್ಮಾಣ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಭಕ್ತಾದಿಗಳಿಗೂ ಕೂಡ ದರ್ಶನ ಸಿಗಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಕೆಲಸ ಇರ್ಬೋದು ಅಷ್ಟೇ, ಇನ್ನು ಮಿಕ್ಕಿದೆಲ್ಲ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಎಂಟ್ರೆನ್ಸ್ ಬಂದಿದ್ದ ತಕ್ಷಣ ಆಂಜನೇಯ ಸ್ವಾಮಿ ಕಾಣಿಸ್ತಾರೆ. ಇಲ್ಲಿ ವೆಂಕಟರಮಣ ಸ್ವಾಮಿದು ಆಗಿರ್ಬೋದು ಪ್ರತಿಯೊಂದು ತುಂಬ ಅದ್ಭುತವಾಗಿ ಅಲಂಕಾರ ಎಲ್ಲ ಮಾಡಿದರು. ಸ್ವಲ್ಪ ರಶ್ ಇತ್ತು, ಆದರೂ ನಾವು ಹೆಂಗೋ ಹೋಗಿದ್ದೀವಲ್ಲ, ಇನ್ನು ದರ್ಶನ ಮಾಡ್ಕೊಳ್ದೆ ಈಚೆ ಬರಬಾರ್ದು ಅಂತೇಳಿ ಒಳಗಡೆ ಗಂಟೆ, ಇವಾಗ ದ್ವಾರ ತೆಗ್ದಿರ್ತಾರೆ ಅಲ್ವಾ, ಅವತ್ತೊಂದು ದಿವಸ ನಮ್ಮನ್ನು ನೋಡೋದಕ್ಕೆ ಬಿಡ್ತಾರೆ ಅಲ್ವಾ, ಹಾಗಾಗಿ ಅಲ್ಲಿ ಗಂಟನೂ ಹೋಗಿ ನಾವು ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲೆಲ್ಲ ನೋಡಿಕೊಂಡು ಆನಂತರ ಈಚೆ ಬಂದ್ವಿ. ಈಚೆನೂ ಕೂಡ ಅದೇ ಥರನೇ ವೆಂಕಟರಮಣ ಸ್ವಾಮಿ ನಾವು ಈ ಥರ ಬಗ್ಗಿ ಹೋಗಬೇಕು ಆ ಥರ ಮಾಡಿದರು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಈ ದೇವರು ಕೂಡ ಅಷ್ಟೇ, ಅಲ್ಲೆಲ್ಲ ನೋಡಿಕೊಂಡು ಅಪ್ಪುಗೂ ತೋರಿಸ್ಕೊಂಡು ಅಪ್ಪನೂ ಎತ್ಕೊಂಡು ಹೋಗಿದ್ದೆ. ಅವನು ಇರಲ್ಲ ಅಂತ ಹೇಳ್ದ ಅವ್ರ ತಂದೆ ಹತ್ರ, ಹಾಗಾಗಿ ಅವನು ಎತ್ಕೊಂಡು ನಾನು ಹೋಗಿದ್ದೆ. ಹೇಗೋ ಕ್ಯೂಯಲ್ಲಿ ನಿಂತ್ಕೊಂಡಿದ್ದಕ್ಕೂ ಒಳ್ಳೆ ದೇವ್ರ ದರ್ಶನ ಆಯಿತು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ನನಗೂ ಒಂದು ಸ್ವಲ್ಪ ಸುಸ್ತಾಗ್ಬಿಟ್ಟಿತ್ತು, ಯಾಕಂದರೆ ಅವನ್ನೇ ಎತ್ಕೊಂಡಿದ್ನಲ್ಲ ಕೈಯಲ್ಲಿ. ಹಾಗಾಗಿ ಅಲ್ಲಿಂದ ಈಚೆಗಡೆ ಎಲ್ಲ ಇದು ಮಾಡ್ಕೊಂಡು, ಆವತ್ತಿನ ದಿವಸ ಏನು ಪ್ರಸಾದ ಕೊಡ್ತಾ ಇರಲಿಲ್ಲ, ಲಡ್ಡು ಮಾತ್ರ ಕೊಡ್ತಾಯಿದ್ರು. ಅದು ಟಿಕೆಟ್ ತೊಗೊಂಡು ಲಡ್ಡು ತೊಗೋಬೇಕಾಗಿತ್ತು. ನಾವೇನು ತೊಗೊಂಡಿಲ್ಲ, ನೆಕ್ಸ್ಟ್ ಡೇ ಹೋಗಿ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ, ಆದರೆ ಆಗಲಿಲ್ಲ. ಅಷ್ಟೊತ್ತೊಳಗೆ ಅರ್ಧಂಬರ್ಧ ಆಗೋಯಿತು. ಈಚೆ ಬಂದರೆ ಈ ಥರ ಸಣ್ಣ ಪುಟ್ಟ ಸ್ಟಾಲ್ಸ್ ಎಲ್ಲ ಇಟ್ಟಿದ್ರು. ಅಪ್ಪುಗೆ JCB ಬೇಕು ಅಂತ ಹಠ ಮಾಡ್ದ, ಅದನ್ನು ಕೊಡಿಸ್ಕೊಂಡು ಕರ್ಕೊಂಬಂದೆ.
ಇವಾಗ ಬಂದ್ವಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ತುಂಬ ಅದ್ಭುತವಾಗಿ ರೆಡಿ ಮಾಡಿದ್ದಾರೆ. ಅದು ಬಂದು ನಿಮಗೆ ನೆನ್ಮಂಗ್ಲ ಬಂದು ಈ ಕಡೆ ಬರಬೇಕಂದ್ರೆ ರೈಲ್ವೆ ಗೊಳ್ಳಳ್ಳಿ ಹೋಗ್ತೀವಲ್ಲ, ಆ ರೋಡ್ ಸೈಡ್ಗೆ ಬಂದರೆ ನಿಮಗೆ ಬಸೇನಹಳ್ಳಿ ಅಂತ ಸಿಗುತ್ತೆ. ಅಲ್ಲೇ ಇರೋದು ದೇವಸ್ಥಾನ. ನನಗೆ ಗೊತ್ತಿರಲಿಲ್ಲ. ನಿನ್ನೆ ನಾನು ಹುಡುಕ್ಬೇಕಾದ್ರೆ ಎಲ್ಲ ಹತ್ರ ಇದೆ ಅಂತ ಹೇಳ್ಬಿಟ್ಟು ಹುಡುಕ್ಬೇಕಾದ್ರೆ ಅದೇ ದೇವಸ್ಥಾನ, ಅದು ನಿರ್ಮಾಣ ಆಗ್ತಾಯಿದೆ. ಅದು ನಾವು ಯಾವುದೋ ಬೇರೆ ದೇವಸ್ಥಾನ ಅಂತ ಅಂದ್ಕೊಂಡಿದ್ವಿ. ಅವ್ರು ಯಾವುದೋ ಬೇರೆ ಹೇಳಿದ್ರು, ನನ್ನ ಹಸ್ಬೆಂಡ್ ಯಾವುದೋ ದೇವರ ಹೆಸ್ರು ಹೇಳಿದ್ರು. ಅದಾದಮೇಲೆ ಅದಲ್ಲ. ಆಮೇಲೆ ಗೊತ್ತಾಯಿತು ಶ್ರೀನಿವಾಸ ಇದ್ದಿದ್ದೆ ಅಂತ ಹೇಳ್ಬಿಟ್ಟು ತಿರುಪತಿ ತಿಮ್ಮಪ್ಪದ ಥರನೇ ಚಿಕ್ಕದು, ಅಂದರೆ ವಿಷ್ಣು ಇದು, ಆಮೇಲೆ ಆಂಜನೇಯ ಪ್ರತಿಯೊಂದೂ ಸ್ಥಾಪನೆ ಮಾಡಿದ್ದಾರೆ. ಪೂಜೆ ಎಲ್ಲ ಮಾಡಿದರು. ಆ್ಯಂಡ್ ಇವತ್ತು ತುಂಬ ಚೆನ್ನಾಗಿ ಮಾಡಿದರು. ಅದ್ರ ಪ್ರಸಾದ ಏನಿಲ್ಲ, ಲಡ್ಡು ಮಾತ್ರ ಟಿಕೆಟ್ ತೊಗೋತಾ ಇದ್ದಾರೆ. ನಾಳೆ, ಯಾಕಂದರೆ ನಾಳೆ ನಾನು ತಿರ್ಗಾ ಹೋಗಿ ವ್ರತನ ಮುರಿಬೇಕಲ್ಲ, ಹಾಗಾಗಿ ನಾಳೆ ಹೋಗಿ ಅಲ್ಲಿ ಏನಾದ್ರು ಪ್ರಸಾದ ಕೊಟ್ಟರೆ ಅದನ್ನು ತಿಂದ್ಕೊಂಡು ವ್ರತನ ಮುರಿಬೇಕು. ಇಲ್ಲಾಂದರೆ ಮನೆಗೆ ಬಂದು ನಾನು ಪ್ರಸಾದ ಮಾಡಿರ್ತೀವಲ್ಲ, ದೇವ್ರಿಗೆ ನೈವೇದ್ಯ ಮಾಡೋಕ್ಕೆ ಇಟ್ಟಿರ್ತೀವಲ್ಲ, ಅದನ್ನು ತಿಂದು ನೈವೇದ್ಯನ ಮುರಿಬೇಕು. ಅಪ್ಪು ಸ್ವಲ್ಪ ಹುಷಾರಿಲ್ಲ, ಅವನಿಗೂ ಸ್ವಲ್ಪ ಜಾಸ್ತಿ ಅಳೋದು ಎಲ್ಲ ಮಾಡ್ತಾಯಿದ್ದಾನೆ. ಸೊ ನಾಳೆ ಇನ್ನೊಂದು ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಏನು ಮಾಡಬೇಕು ಅಂತ. ಅವರು ಇವಾಗ ಔಷಧಿ ಹಾಕಿ 6 ಅವರ್ಗೊಂದು ಸತಿ ಹಾಕ್ತಾನೆ ಇರಿ ಅಂತ ಹೇಳಿದ್ದಾರೆ. ಹಾಕಿದ್ದೀನಿ. ಇವಾಗ ಸ್ವಲ್ಪ ಅವನಿಗೆ ನಾಷ್ಟ ಮಾಡಿಸ್ಬೇಕು. ರೈಸ್ ಇಟ್ಟಿದ್ದೀನಿ, ಸಾಂಬಾರಿದೆ, ಹಾಗಾಗಿ ನಾಷ್ಟ ತಿನ್ನಿಸ್ಬಿಟ್ಟು 7 ಗಂಟೆಗೇನೋ ಹಾಕಿದ್ದೆ ಸಿರಪ್ಪು. ಇನ್ನೊಂದು ಸತಿ ಹಾಕಬೇಕು, 6 ಅವರ್ಗೊಂದು ಸತಿ ಹಾಕೋಕ್ಕೆ ಹೇಳಿದ್ದಾರೆ. ಹಾಗಾಗಿ ಇವಾಗ ಕರೆಕ್ಟಾಗಿ ಟೈಮ್ ಬಂದು 10 ಗಂಟೆ ಹತ್ತತ್ರ ಬರ್ತಾಯಿದೆ. ಆಗಲಿ ಇನ್ನೊಂದು 2 ಅವರು ಆದಮೇಲೆ ಅವನಿಗೆ ಸ್ವಲ್ಪ ನಾಷ್ಟ ಮಾಡಿಸ್ಬಿಟ್ಟು ಔಷಧಿ ಹಾಕ್ತೀನಿ. ಚೆನ್ನಾಗಿದೆ. ಫಸ್ಟ್ ಟೈಮ್ ನಾನು ಕೂಡ ಆ ದೇವಸ್ಥಾನಕ್ಕೆ ಹೋಗಿದ್ದೆ. ಇನ್ನೂ ನಿರ್ಮಾಣ ಆಗ್ತಾಯಿದೆ. ಕಂಪ್ಲೀಟ್ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಆದರೆ ಒಳಗೆ ಮಾತ್ರ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಅಲಂಕಾರ ಮಾಡಿದ್ರು. ನನಗೆ ಇನ್ನೂ ಒಂದು ಸತಿ ಹೋಗಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾಳೆ ಕೂಡ ಹೆಂಗೋ ವ್ರತ ಮುರಿಬೇಕಲ್ಲ, ಹೋಗೋಣ. ಇನ್ಮೇಲೆ ಯಾವಾಗ್ಲೂ ವಾರಕ್ಕೊಂದು ಸತಿ ಆದರೂ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ. ತಿರ್ಗಾ ಸಂಜೆ ಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಬಂದಮೇಲೆ ನನಗೆ ಕೆಲಸ ಇತ್ತು, ಹಾಗಾಗಿ ಫೋನಲ್ಲಿ ಅದನ್ನೆಲ್ಲ ಮಾಡಿ ಕಳಿಸ್ಬಿಟ್ಟು ಅಪ್ಪು ಜೊತೆ ಹಾಗೆ ಮಲ್ಕೊಬಿಟ್ಟಿದ್ದೆ. ಇವಾಗ ಸಂಜೆ ಎದ್ದು ಕೆಲಸ ಎಲ್ಲ ಮುಗಿಸಿ ಎಲ್ಲ ಆಗಿದೆ. ನೆಲ ಕೂಡ ಇನ್ನೊಂದು ಸತಿ ಒರೆಸ್ಬಿಟ್ಟು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಹೇಗಿದ್ರು ಬೆಳಗಿಂದ ಉಪವಾಸನೇ ಅಲ್ವಾ, ಜಸ್ಟ್ ನೀರು ಮಾತ್ರ ಕುಡ್ದಿರೋದು. ಎನರ್ಜಿ ಓಕೆ ಇದೆ. ನನಗೆ ಅಭ್ಯಾಸ ಅಂದರೆ ಯಾವಾಗಲೂ ಮಾಡ್ತಾಯಿರಲಿಲ್ಲ. ಉಪವಾಸ ಅಂತೆಲ್ಲ ಯಾವುದೂ ಮಾಡ್ತಾಯಿರಲಿಲ್ಲ. ಮುಂಚೆ ಅನಿಸ್ತಾಯಿತ್ತು ಶಿವರಾತ್ರಿಗೆ ಅವಾಗೆಲ್ಲ ಮದುವೆಗಿಂತ ಮುಂಚೆ ಉಪವಾಸ ಮಾಡಬೇಕು ಅಂತೆಲ್ಲ ಅನ್ನಿಸ್ತಾಯಿತ್ತು. ಆದರೆ ಮದುವೆ ಆದಮೇಲೆ ಯಾವತ್ತೂ ನಾನು ಮಾಡೇ ಇಲ್ಲ. ಯಾಕಂದರೆ ಕೆಲವೊಂದಿಷ್ಟು ರೀಸನ್ಗಳಿಂದ ದೇವ್ರ ಮೇಲೆ ನಂಬಿಕೆನೇ ಇರಲಿಲ್ಲ. ಆ ಥರ ಆಗ್ಬಿಟ್ಟು ನಾನು ಯಾವುದಕ್ಕೂ ಮಾಡ್ತಾಯಿರಲಿಲ್ಲ, ತಲೆನೂ ಕೆಡ್ಸ್ಕೊತಾ ಇರಲಿಲ್ಲ. ಆ್ಯಂಡ್ ಇವಾಗ ಎಲ್ಲನೂ ನಂಬಬೇಕಾಗುತ್ತೆ. ಕೆಲವು ಸತಿ ಪರಿಸ್ಥಿತಿ ಬಂದಾಗ ಕೆಲವೊಂದೆಲ್ಲ ನಂಬಬೇಕಾಗುತ್ತೆ. ದೇವರು ಕೂಡ ನಮ್ಮ ಜೊತೆ ಇದ್ದಾನೆ ಅಂತ ಕೆಲವೊಂದು ಸಂದರ್ಭದಲ್ಲಿ ನಮಗೆ ನಂಬಿಸ್ತಾನೆ ದೇವರು ಕೂಡ. ಹಾಗಾಗಿ ಆ ದೇವ್ರನ್ನ ನಂಬಿದಾಗ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಮಾಡಬೇಕು. ಆ್ಯಂಡ್ ಫಸ್ಟ್ ಡೇ ನಾನು ಇವಾಗ ಉಪವಾಸ, ಇದು ನನ್ನ ಫಸ್ಟ್ ಉಪವಾಸ ಅಂತಲೇ ಹೇಳ್ಬೋದು. ನಾನು ಆಫ್ಟರ್ ಮದುವೆ ಆದಮೇಲೆ, ಮದುವೆಗಿಂತ ಮುಂಚೆನಷ್ಟೇ ಯಾವತ್ತೂ ಉಪವಾಸ ಮಾಡೋ ಅಭ್ಯಾಸನೇ ಇಲ್ಲ. ಇವತ್ತು ಮಾಡಿದ್ದೀನಿ. ತುಂಬ ಎನರ್ಜಿ ಡೌನ್ ಅಂತಲೂ ಏನಿಲ್ಲ, ಏನು ಸುಸ್ತಾಗಿದೆ ಆ ಥರ ಏನಿಲ್ಲ. ಆರಾಮಾಗಿದ್ದೀನಿ, ಓಡಾಡ್ಕೊಂಡಿದ್ದೀನಿ. ನೀರು ಕುಡಿಬೋದಲ್ವ, ಹಾಗಾಗಿ ನೀರು ಕುಡಿತಾ ಇದ್ದೀನಿ. ಹಾಗಾಗಿ ಆರಾಮಾಗಿದ್ದೀನಿ. ಹಣ್ಣು ಅದು ಇದು ಎಲ್ಲ ತಿನ್ಬೋದು ಅಂತ ಹೇಳ್ತಾರೆ. ಆದರೆ ನೈಟ್ ನಾನು ಒಂದು ಹಣ್ಣು ತಿಂದ್ಬಿಟ್ಟು ಮಲ್ಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಬೆಳಗಿಂದ ಉಪವಾಸ ಆ್ಯಂಡ್ ನೆನ್ನೆ ನೈಟಿಂದ ಉಪವಾಸ ಇರೋದ್ರಿಂದ ನೈಟ್ ಒಂದು ಹಣ್ಣು ಸ್ವಲ್ಪ ನೀರು ಕುಡಿದ್ಬಿಟ್ಟು ಮಲ್ಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇವಾಗ ಪೂಜೆ ಮಾಡಬೇಕು. ವಿಷ್ಣುದು ನಾಮ ಹಾಕಿದ್ದೀನಿ, ಸ್ಟಾಪ್ ಮಾಡಿದ್ದೀನಿ. ವಿಡಿಯೋ ಮಾತಾಡ್ತಾ ಇದ್ದೀನಲ್ಲ, ಹಾಗಾಗಿ ಕಾಪಿರೈಟ್ಸ್ ಬರಬಾರ್ದು ಅಂತ ಹೇಳ್ಬಿಟ್ಟು ಇವಾಗ ಸಂಜೆ ಪೂಜೆ ಮಾಡ್ತಾಯಿದ್ದೀನಿ. 6 ಗಂಟೆ ಆಗಿದೆ ಇವಾಗ. ಅಪ್ಪು ಈಚೆ ಹೋಗಿದ್ದಾನೆ, ಆಟ ಆಡ್ತಾ ಇದ್ದಾನೆ, ಆರಾಮಾಗಿದ್ದಾನೆ, ಸ್ವಲ್ಪ ಪರವಾಗಿಲ್ಲ, ಅಷ್ಟೊಂದೇನು ತೊಂದರೆನೂ ಇಲ್ಲ, ಆರಾಮಾಗಿದ್ದಾನೆ ಅಷ್ಟೇ. ಇವಾಗ ಪೂಜೆ ಮಾಡಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸಂಜೆ ಪೂಜೆ ಮಾಡಿ ಎಲ್ಲನೂ ಚೆನ್ನಾಗಿದ್ದೆ. ಆದರೆ ನೆಕ್ಸ್ಟ್ ಡೇ ನನಗೆ ಆ ಥರ ಆಗಿಬಿಟ್ಟೆ ನಾನು. ಹಾಗಾಗಿ ನನಗೆ ಕಂಪ್ಲೀಟ್ ಮಾಡೋದಕ್ಕಾಗಲಿಲ್ಲ. ಅದಾದಮೇಲೆ ತುಂಬಾ ಸುಸ್ತಾಗ್ಬಿಟ್ಟೆ. ನನಗೇನು ತಿನ್ನೋದಕ್ಕಾಗಲಿಲ್ಲ, ಎಲ್ಲ ವಾಮಿಟ್ ಆಗ್ತಾಯಿತ್ತು. ನಾನು ಯಾವತ್ತೂ ಉಪವಾಸ ಇರಲಿಲ್ವಲ್ಲ, ಅದರಲ್ಲೂ 4 ನೈಟು ನಾವು ಅಂದರೆ 4 ಟೈಮು ನಾವು ಊಟ ಮಾಡಿಲ್ಲ. ಹಾಗಾಗಿ ಆ ಥರ ಆಗಿ ಸುಸ್ತಾಗಿ 2 ದಿವಸ ನಾನು ಅಪ್ಲೋಡ್ ಮಾಡದಿರೋ ಕಾರಣನೇ ಇದು. ಫುಲ್ಲು ಗ್ಲೂಕೋಸ್ ಕೂಡ ಹಾಕ್ಸ್ಕೊಂಬಂದೆ. ಒಂದು ದಿವಸ ಹಾಸ್ಪಿಟ್ಲಲ್ಲಿದ್ದು ಇವಾಗ ಸ್ವಲ್ಪ ಆರಾಮಾಗೇ ಇದ್ದೀನಿ. ಅವರು ಡಾಕ್ಟ್ರೆಲ್ಲ ಬೈತಾಯಿದ್ರು, ದೇವ್ರ ಹೆಸ್ರಲ್ಲಿ ನೀವು ಈ ಥರ ಮಾಡ್ಕೋತೀರಾ ಅಂತೆಲ್ಲ ಬೈತಾಯಿದ್ರು. ಏನೂ ತಿಂದಿಲ್ವಲ್ಲಮ್ಮ ನೀನು, ಅಟ್ಲೀಸ್ಟ್ ಹಣ್ಣುಗಳಾದರೂ ತಿನ್ನಬೇಕು, ನೀವು ಅನ್ನ ಏನಾದರೂ ಬಿಡಿ ಸಾಕು, ಆದರೆ ಅಟ್ಲೀಸ್ಟು
ಹಣ್ಣುಗಳು ನೀರುಗಳನ್ನ ಕುಡಿಬೇಕು ರಾತ್ರಿ ಟೈಮಲ್ಲಿ ನೀವು ಅಂತ ಬೈತಾಯಿದ್ರು ಡಾಕ್ಟ್ರು. ನನಗೆ ಆವತ್ತಿನ ದಿವಸ ತಲೆನೋವು ಕೂಡ ಜಾಸ್ತಿ ಆಗಿಬಿಟ್ಟಿತ್ತು. ಈ ಥರ ಆಗಿ ಪರಿಸ್ಥಿತಿ ನಾನು ಇವಾಗ ಸ್ವಲ್ಪ ಸುಧಾರಿಸ್ಕೊಂಡಿದ್ದೀನಿ. ಇನ್ನು ಅಪ್ಕಮಿಂಗ್ ವ್ಲಾಗ್ಸ್ಗಳು ಬರುತ್ತೆ. ಈ ಒಂದು ವ್ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತೀನಿ ನಾನು. ಇನ್ನೇನು ಸಂಕ್ರಾಂತಿ ಹಬ್ಬ ಕೂಡ ಬಂತು, ಅದ್ರದ್ದು ವ್ಲಾಗು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಹಾಗಾಗಿ ಅಡ್ವಾನ್ಸ್ ಎಲ್ಲರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ ಅಂತ ಹೇಳ್ತಾ, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.